ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಂತ ನೀವೆಲ್ಲ ತಮ್ಬ್ಲೈನಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಮ್ಮೂರಲ್ಲಿ ನಮ್ಮ ಮನೇಲಿ ಯಾವ ಥರ ನಾವು ಗಣೇಶ ಹಬ್ಬನ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮನೇಲಿ ಈ ವರ್ಷ ಗೌರಿ ಗಣೇಶ ಹಬ್ಬನ ತುಂಬ ಸಿಂಪಲಾಗಿ ಮಾಡಿದ್ವಿ. ನಾವು ಗೌರಿ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ, ಗಣೇಶ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಿ. ಆದರೆ ಈ ವರ್ಷ ನಾವು ಮನೆಗೆ ಕಟ್ಟೋದ್ರಿಂದ ಅದಕ್ಕೆ ಆಲ್ಮೋಸ್ಟ್ ಇನ್ವೆಸ್ಟ್ ಎಲ್ಲ ಅದಕ್ಕೆ ಬಳಸಿದ್ದೀವಿ. ಸೊ ಅದಕ್ಕೆ ಅಂತಲೇ ಸ್ವಲ್ಪ ಸಿಂಪಲಾಗಿ ಮಾಡಿದ್ದೀವಿ. ಏನಿಲ್ಲ, ನಾವು ಮಡಿಕೆ ಮಾಡೋದ್ರಿಂದ ಅದಕ್ಕೆ ಬಳಸೋ ಆಯುಧಗಳೆಲ್ಲನೂ, ಅದಕ್ಕೆ ಬಳಸೋ ವಸ್ತುಗಳನ್ನ ನಾವು ದೇವ್ರ ಮುಂದೆ ಇಟ್ಟು ನಮ್ಮಲ್ಲಿ ಆದಷ್ಟು ಒಂದು ಸ್ವೀಟನ್ನ ಮಾಡಿ ಅದ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಮೊದಲೆಲ್ಲ ಗಣೇಶ ಹಬ್ಬಕ್ಕೆ ಶಾವಿಗೆ ಮಾಡ್ತಿದ್ದೋ, ಆದರೆ ಇವಾಗ ಶಾವಿಗೆ ಮಾಡೋಷ್ಟು ಪೇಷನ್ಸ್ ಮನೇಲಿ ಯಾರಿಗೂ ಇಲ್ಲ. ಸೊ ಇವಾಗೆಲ್ಲ ಡಿಫ್ರೆಂಟಾಗಿ ಚೇಂಜ್ ಆಗೋಗಿದೆ. ಇವಾಗೆಲ್ಲ ಪಲಾವು, ಸ್ವೀಟ್ ರೈಸ್ ಎಲ್ಲ ಇಂಥವೆಲ್ಲ ಬಂದಿದೆ. ಸೊ ಶಾವಿಗೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇವಾಗ ನಾವು ಪೂಜೆ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ನೀವು. ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಪೂಜೆ ಮಾಡಿ ಇನ್ನೂ 2 ಪ್ಲೇಸ್ಗೆ ಹೋಗಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ ಆ ಪ್ಲೇಸಿಗೆ. ಇದು ಪೂಜೆ ಆಗಲಿ. ಈಗ ಮನೇಲಿ ಪೂಜೆ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಹೋಗ್ತಿರೋದು, ನಾವು ಎಲ್ಲಿ ಮಡಿಕೆನ ರೆಡಿ ಮಾಡ್ಕೊತೀವಿ, ಮಡಿಕೆ ಮಾಡೋದಕ್ಕೆ ಜಾಗನ ರೆಡಿ ಮಾಡ್ಕೊತೀವಿ, ಆ ಜಾಗಕ್ಕೆ ಹೋಗಿ ಪೂಜೆ ಮಾಡೋದು. ನಮ್ಮದು ಮಡಿಕೆ ಮಾಡೋ ಅಂತಲೇ ಮನೆ ಸಪ್ರೇಟಾಗಿದೆ. ಸೊ ಆ ಮನೆ ಹತ್ರ ಹೋಗಿ ನಾವು ಪೂಜೆ ಮಾಡಬೇಕು. ಎಲ್ಲೂ ಅಷ್ಟೇ ಸಿಂಪಲಾಗೇ ಮಾಡ್ತಿರೋದು. ಹೂವು ಹಣ್ಣು ಇಟ್ಟು ಪೂಜೆ ಮಾಡಿ, ಮಾಮೂಲಿ ಮನೇಲಿ ಮಾಡಿರೋ ಸ್ವೀಟ್ನೇ ಇಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಇದು ನಾವು ಮಣ್ಣನ್ನು ರೆಡಿ ಮಾಡ್ಕೊಳ್ಳೋ ಜಾಗ ಇದು. ಮಡಿಕೆನ ಮನೆ ಒಳಗಡೆ ಸ್ಟೋರ್ ಮಾಡ್ತೀವಿ. ಮನೆ ಒಳಗಡೆ ವಿಡಿಯೋ ಮಾಡಿಲ್ಲ ನಾನು. ಇದು ಮನೆ ಹೊರ್ಗಡೆದು. ಹೊರ್ಗಡೆಲಿ ಅಂದರೆ ಮಣ್ಣನ್ನು ತಯಾರಿಸೋ ಜಾಗ. ಇಲ್ಲಿ ಪೂಜೆ ಮಾಡಿ ಆದಮೇಲೆ ನಾವು ಮಡಿಕೆನ ಎಲ್ಲಿ ಸುಡ್ತೀವಿ ಅಲ್ಲೋಗಿ ಪೂಜೆ ಮಾಡಬೇಕು. ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಪೂಜೆ ಮಾಡಿ ಆಯಿತು. ಇವಾಗ ಇಲ್ಲಿ ಮಡಿಕೆ ಸುಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ಟೈಮು ಸ್ವಲ್ಪ ಭಯ ಜಾಸ್ತಿ. ಕತ್ಲಾಗ್ತಾ ಬತ್ತಲ್ಲ, ಸ್ವಲ್ಪ ಲೈಟಾಗಿ ಭಯ ಆಗ್ತಿದೆ. ಯಾಕಂದರೆ ಇದು ಊರಿಂದ ಹೊರ್ಗಡೆ ಇದೆ ಜಾಗ, ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಸೊ ಇವಾಗ ಬಂದಿದ್ದೀವಿ. ಬಂದು ಇಲ್ಲಿ ನಾವು ಮಡಿಕೆನ ಸುಡ್ತೀವಿ ಈ ಜಾಗದಲ್ಲಿ. ಇಲ್ಲೂ ಅಷ್ಟೇ ಸೇಮ್ ಅಲ್ಲಿ ಯಾವ ಥರ ಮಾಡಿದ್ವು ಇಲ್ಲೂ ಅದೇ ಥರ ಪ್ರಸಾದ ಇಟ್ಟು ಹೂವು ಹಣ್ಣಿಟ್ಟು ಪೂಜೆ ಮಾಡಬೇಕು. ಇಲ್ಲಿ 2 ಕಡೆ ನಾವು ಮಡಿಕೆ ಸುಡೋದ್ರಿಂದ 2 ಕಡೆನೂ ಪೂಜೆ ಮಾಡಬೇಕು. ಮೊದಲೆಲ್ಲ ಸ್ಕೂಲ್ ಬಿಟ್ಟಿದ ತಕ್ಷಣ ಆಗಲಿಲ್ಲ, ಸಂಡೇ ಟೈಮ್ ಆಗಲಿ ಮಡಿಕೆ ಸುಡೋ ಟೈಮಲ್ಲಿ ಇಲ್ಲೇ ಇರ್ತಿದ್ದೋ. ಬಟ್ ಇವಾಗ ಸಂಡೇ ರಜೆ ಇದ್ರೂ, ಒಂದೊಂದು ಟೈಮಲ್ಲಿ ಆಫ್ಟರ್ ರಜೆ ಇದ್ರೂ ಇಲ್ಲಿ ಬರೋಕ್ಕಾಗ್ತಿಲ್ಲ. ಆವಾಗ ಒಂಥರ ಮೆಮೊರಿ ಚೆನ್ನಾಗಿತ್ತು. ಬಟ್ ಇವಾಗ ಆ ಮೆಮೊರಿ ಎಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ವರ್ಷ ನಮ್ಮ ಕೈಲಿ ಆದಷ್ಟು ಮನೇಲಿ ಅಡುಗೆ ಮಾಡಿಸಿ ಸ್ವಲ್ಪ ಜನನ ಕರೆದು ಊಟ ಬಡಿಸ್ತಾಯಿದ್ದೋ. ಬಟ್ ಈ ವರ್ಷ ಅದು ಆಗಲಿಲ್ಲ. ಯಾಕಂದರೆ ಮನೆಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಜಾಸ್ತಿ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗೇ ಮಾಡಿರೋದು. ಸೊ ಇಲ್ಲಿ ಪೂಜೆ ಆಯಿತು. ಪೂಜೆ ಆಗಿ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಬಾ ಮನೆಗೆ ಅಂತ. ಏಂತಕ್ಕೆ ಅಂತ ನೋಡೋಕೆ ಹೋದರೆ ಮನೇಲಿ ಜಿಲೇಬಿ ಗೇಮ್ ಮಾಡ್ತವಳೆ. ಕ್ವಶನ್ ಆ್ಯಂಡ್ ಆನ್ಸರ್ ಹೇಳೋದಕ್ಕೆ ಅಂತಲೇ ಫೋನ್ ಮಾಡಿ ಕರೆದವಳೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳು ಬಾಗಿನ ತೊಗೋತಾ ಇದ್ಲು. ನಮ್ಮ ಅಕ್ಕ ರೀಸೆಂಟಾಗಿ ಮದುವೆ ಆದಳು. ಸೊ ಅವಳು ಬಾಗಿನ ತೊಗೋತಿದ್ಲು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಂದು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬರ್ತಾಯಿದ್ದೀವಿ. ನಮ್ಮ ಅಕ್ಕ ಆಲ್ರೆಡಿ 2 ಡೇಸಿಂದ ಮೆಹಂದಿ ಬಿಟ್ಕೊಡು ಹಬ್ಬಕ್ಕೆ ಅಂತಿದ್ಲು. ಬಟ್ ನಾನು ಮೆಡಿಕಲ್ಗೆ ಹೋಗೋದ್ರಿಂದ ನಂಗೆ ರಜೆ ಸಿಕ್ಕಿರಲಿಲ್ಲ. ಸೊ ನಂಗೆ ಟೈಮೂ ಸಿಕ್ಕಿರಲಿಲ್ಲ. ಸೊ ಅದಕ್ಕೇ ಅಲ್ಲೇ ಬಾಗಿನ ತೊಗೊಂಡ್ಲು. ಅದೇ ಥರ ನಮ್ಮ ಜೊತೆನೇ ನಮ್ಮ ಮನೆಗೆ ಬಂದಳು. ಸೊ ಇವಾಗ ನಾನು ಮೆಹಂದಿ ಬಿಡ್ತಾಯಿದ್ದೀನಿ. ಸೊ ನಾವು ಇಂಟರ್ನ್ಯಾಷನಲ್ ಮೆಹಂದಿ ಆರ್ಟಿಸ್ಟ್ ಎಲ್ಲ ಸಿಂಪಲಾಗಿ ನಾವು ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಬಿಡ್ತೀನಿ. ಸ್ವಲ್ಪ ಆರ್ಡರ್ಗಳು ಸಿಗ್ತವೆ. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನು ನಮ್ಮೂರಲ್ಲಿ ಗಣೇಶ ಹಬ್ಬ ಯಾವ ಥರ ಮಾಡ್ತಾರೆ, ಯಾವ ಥರ ಇದ್ರು ಅನ್ನೋದನ್ನ ವಿಡಿಯೋ ಐತೆ. ಬಟ್ ಅದನ್ನ ನೆಕ್ಸ್ಟ್ ಹಾಕ್ತೀನಿ. ಯಾಕಂದರೆ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ಸ್ವಲ್ಪ ಲೆಂತಾಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಸಿ ಯು ದೆನ್. ಬಾಯ್.